ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ. ನಾನು ಸುಪ್ರೀತ್, ಮೈಸೂರು ಚಾಮರಾಜಪುರಮಿಂದ. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಏನು ಈ ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಿ, ಇದಿರೋದು ಮೈಸೂರು ಓಲ್ಡ್ ಕೋರ್ಟ್, ಚಾಮರಾಜಪುರಮಲ್ಲಿರುವಂತಹ ಓಲ್ಡ್ ಕೋರ್ಟ್ ಪಾರ್ಕ್ ಮುಂಭಾಗದಲ್ಲಿ. ಭಾಳಷ್ಟು ಜನಕ್ಕೆ ಗೊತ್ತಿರುತ್ತಿದ್ದು ಪಾರ್ಕ್ ನೋಡಿದ್ದು. ಇದೇ ಕೋರ್ಟ್ ಮೇನ್ ರೋಡು, ಮೈಸೂರಿನ ಹಳೆ ಕೋರ್ಟ್. ಮೈಸೂರು 2 ಕೋರ್ಟ್ ಇದೆ ಈಗ. ಇದು ಹಳೆ ಕೋರ್ಟ್ ಮೇನ್ ರೋಡ್ ಮುಂಭಾಗದಲ್ಲಿರುವಂತಹ ಪಾರ್ಕ್ ಎಕ್ಸಾಕ್ಟ್ ಆಪೋಸಿಟ್ ಕಾರ್ನರ್ ಪ್ರಾಪರ್ಟಿ. ದಿಸ್ ಇಸ್ ಎ ನಾರ್ತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್. ಓನ್ಲಿ 6 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ. ಇಲ್ಲಿ ಒಂದು 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ಒಂದು ಸೇಲ್ಗಿದೆ ನೋಡಿ. ಇದು ನಾರ್ತು, ಇದು ಈಸ್ಟು. 42/110 42x110 ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಅಪಾರ್ಟ್ಮೆಂಟ್ ಇದು ನೋಡಿ, ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಎ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಈಸ್ಟ್ ಫೇಸಿಂಗಿಂದನೇ ಎಂಟ್ರಿ ಇರೋದು. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ಭಾಳಷ್ಟು ಜನ ಕೇಳ್ತೀರಾ, ಅಪಾರ್ಟ್ಮೆಂಟಲ್ಲಿ ಪಾರ್ಕಿಂಗ್ ಎಲ್ಲಿದೆ, ಆಚೆ ಗೆಸ್ಟ್ ಪಾರ್ಕಿಂಗ್ ಇದೆಯಾ, ವಿಸಿಟರ್ಸ್ ಪಾರ್ಕಿಂಗ್ ಇದೆಯಾ, ಪಾರ್ಕಿಂಗ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತಾ? ಯಾಕಂದರೆ ಸಿಟಿ ಸೆಂಟ್ರಲ್ ಇದ್ದೀನಿ, ಮೈಸೂರು ಮಧ್ಯ ಭಾಗದಲ್ಲಿ. ಒಂದು ಭಾಗದಲ್ಲಿ ಕೋರ್ಟ್ ಇದೆ, ಇನ್ನೊಂದು ಭಾಗದಲ್ಲಿ ಬಲ್ಲಾಳ್ ಸರ್ಕಲ್. ಇದೆರಡರ ಮಧ್ಯ ಇರುವಂಥ ಜಾಗ. ದಿಸ್ ಈಸ್ ದಿ ಅಪಾರ್ಟ್ಮೆಂಟ್, ಫಸ್ಟ್ ಫ್ಲೋರಲ್ಲೇ ಇರುವಂತಹ ಅಪಾರ್ಟ್ಮೆಂಟು. ಇಟ್ ಈಸ್ ಎ ನಾರ್ತ್ ಫೇಸಿಂಗ್ ಎಂಟ್ರಿ, ಈಸ್ಟ್ ಫೇಸಿಂಗು ಪ್ರಾಪರ್ಟಿ. ದಿಸ್ ಈಸ್ ದಿ ಪಾರ್ಕಿಂಗ್ ಏರಿಯಾ. ಹಿಂಗಿಂದ ಬಂದು ನೀವು ಈ ಭಾಗದಿಂದ ಒಳಗೆ ಹೋಗ್ತೀರಿ. ದಿಸ್ ಈಸ್ ದಿ ಪಾರ್ಕಿಂಗ್ ಏರಿಯಾ. ಬನ್ನಿ, ಹೀಗಿದೆ ನೋಡೋದು ಸೆಕ್ಯೂರಿಟಿ ಜಾಗ. ಇದು ಎಂಟೈರ್ 40x110 ಪಾರ್ಕಿಂಗ್ ಸಿಗುತ್ತೆ ನಿಮಗೆ. ದಿಸ್ ಈಸ್ ದಿ ಪಾರ್ಕಿಂಗ್ ಏರಿಯಾ. ಗ್ಯಾಸ್ ಇಟ್ಕೊಳ್ಳಿಕ್ಕೆ ಮನೆ ಒಳಗೆ ಗ್ಯಾಸ್ ತೊಗೋಬೇಕಾಗಿಲ್ಲ ನೋಡಿ. ಗ್ಯಾಸ್ ಪಾಯಿಂಟು ಇಲ್ಲೇ ಇದೆ, ತೋರಿಸ್ತಾರೆ ನೋಡಿ, ಹತ್ತಿರ ಹೋಗಿ ಗ್ಯಾಸ್ ಪಾಯಿಂಟು ಇಲ್ಲೇ ಇದೆ. ಸಿಟಿ ಸೆಂಟ್ರಲ್ ಇದ್ದೀರಾ. ಒಂದು ಭಾಗದಲ್ಲಿ ರಾಮಸ್ವಾಮಿ ಸರ್ಕಲ್ಲು 1.5 ಕಿಲೋಮೀಟ್ರ್ ಆಗುತ್ತೆ, ಒಂದು ಕಡೆ ಬಲ್ಲಾಳ್ ಸರ್ಕಲ್ಲು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ, ಒಂದು ಕಡೆ ಕೋರ್ಟು ಕಾಂಪ್ಲೆಕ್ಸು. ಚಾಮರಾಜಪುರಂಗೆ ಮೋರ್ ದೆನ್ ಒಂದು 45-50 ವರ್ಷದ ಇತಿಹಾಸ ಇರುವಂತಹ ಏರಿಯಾ. ಬಹಳ ವಿದ್ವಾಂಸರು, ಪ್ರೊಫೆಸರ್ಗಳು, ಡಾಕ್ಟರ್ಗಳು, ಮೈಸೂರಿನ ಒಂದು ಟೈಮಲ್ಲಿ ಕಟ್ಟಿದಂತಹ ಜನಗಳಿರುವಂತಹ ಇದ್ದಿದ್ದಂಥ ಏರಿಯಾ ಇವೆಲ್ಲ. ಯಾವುದು ಈ ಲಕ್ಷ್ಮೀಪುರಮ್ಮು, ವಿದ್ಯಾರಣ್ಯಪುರಮ್ಮು, ಚಾಮರಾಜಪುರಮ್ಮು, ಇವೆಲ್ಲವೂ ವೆರಿ ವೆಲ್ ನೋನ್ ಏರಿಯಾಸ್ ಆಫ್ ಮೈಸೂರಿದು. ಸೊ ನಾನು ಇವಾಗ ಮೈಸೂರು ಸಿಟಿ ಸೆಂಟ್ರಲ್ಲೇ ಇರುವಂತಹ ಒಂದು 2 ಬೆಡ್ರೂಮ್ ಭಾಳ ಕಾಮ್ ಏರಿಯಾ ಆಫ್ ಮೈಸೂರಿದು. ಭಾಳ ಗಲಾಟೆ ಇಲ್ಲ, ಸೌಂಡ್ ಇಲ್ಲ, ವೆರಿ ಪೀಸ್ಫುಲ್ ಆ್ಯಂಡ್ ಕಾಮ್ ಏರಿಯಾ. ಬಟ್ ನಾನು ಸಿಟಿ ಸೆಂಟ್ರಲ್ಲೇ ಇದ್ದೀನಿ. ಇವಾಗ ನೋಡಿದ್ರಿ ಮೇನ್ ರೋಡು. ಇನ್ನೊಮ್ಮೆ ನಾನು ನಿಮಗೆ ಪಾರ್ಕಿಂಗ್, ವಿಸಿಟರ್ಸ್ ಪಾರ್ಕಿಂಗ್ ಏನು ಅಂತ ತೋರಿಸ್ಬಿಡ್ತೀನಿ. ಯಾಕಂದರೆ ಇದು 40/110 ಇರೋದು. 40x42 42 ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ 42x110 ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರೋದು. ಇಲ್ಲೊಂದು ಏನು ವೆಹಿಕಲ್ ನಿಂತಿದೆ, ಇವಾಗ ಇದೇನು ನೋಡ್ತಾ ಇದ್ದೀರಿ. ಸೊ ಇದ್ರ ಮುಂದೆನೂ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಪ್ರತಿ ಟೈಮು ಸೆಲಾರ್ಗೆ ಹೋಗಿ ಪಾರ್ಕಿಂಗ್ ಮಾಡಬೇಕು ಅನ್ನೋ ಪ್ರಮೇಯ ಇಲ್ಲ. ಮೈಸೂರಲ್ಲಿ ಭಾಳ ಜನಕ್ಕೆ ಟೆನ್ನಿಸ್ ಕೋರ್ಟ್ ಅಂತ ಗೊತ್ತಿರುತ್ತೆ. ಭಾಳ ಹಳೆಯ ಜಾಗ ಮೈಸೂರು ಟೆನ್ನಿಸ್ ಕೋರ್ಟ್ ಅಂತ. ಟೆನ್ನಿಸ್ ಕೋರ್ಟ್ ಎಲ್ಲಿದೆ ಅಂತಂದರೆ ಮೈಸೂರು ಕೋರ್ಟ್ ಪಕ್ಕ ಇರುವಂತಹ ಏರಿಯಾ, ಅದರ ಹಿಂಭಾಗದಲ್ಲೇ ಇರುವಂಥದ್ದಿದು. ಸೊ ಈಗ ನಾನು ಒಳಗೆ ಹೋಗಿ ಆ 2 ಬೆಡ್ರೂಮ್ ಅಪಾರ್ಟ್ಮೆಂಟು ಹೇಗಿದೆ, ಇಟ್ಸ್ ಆಲ್ಮೋಸ್ಟ್ ಫರ್ನಿಶ್ಡ್ ಇದು ಅಪಾರ್ಟ್ಮೆಂಟ್ ಇದು. ದಿಸ್ ಈಸ್ ನಾನು ಇವಾಗ ಇನ್ನೊಮ್ಮೆ ಹೇಳ್ತೀನಿ, ನಾನಿವಾಗ ಈಸ್ಟ್ ಫೇಸಿಂಗಲ್ಲಿ ನಿಂತಿದ್ದೀನಿ. ನಾನು ಈಸ್ಟಿಂದಲೇ ಎಂಟ್ರಿ ಆಗ್ತಿರೋದು. ಫಸ್ಟ್ ಫ್ಲೋರ್ ಇರುವಂಥದ್ದು. ಬನ್ನಿ, ಇವಾಗ ನಾನು ಒಳಗೆ ಕರ್ಕೊಂಡೋಗಿ ತೋರಿಸ್ತೀನಿ ಹೇಗಿದೆ ಅಂತ. ದಿಸ್ ಈಸ್ ದಿ ಎಂಟ್ರಿ ಪಾರ್ಟು. ಇದು ಇಲ್ಲಿಂದ ಅಪಾರ್ಟ್ಮೆಂಟು ಸ್ಟಾರ್ಟು. ಬನ್ನಿ, ಲಿಫ್ಟ್ ಇದೆ. ಗ್ರೌಂಡ್ ಫ್ಲೋರ್ಲಿ ಯಾವ ಥರ ಈ ಕಡೆ 2 ಆ ಕಡೆ 2 ನೋಡಿ, ಎಲ್ಲೊಂದು ತೋರಿಸ್ತಾರೆ, ಇಲ್ಲೊಂದು ತೋರಿಸ್ತಾರೆ ಅಪಾರ್ಟ್ಮೆಂಟು. ಅದೇ ಥರ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ 6 ಅಪಾರ್ಟ್ಮೆಂಟ್ಗಳಿರೋದು. ದಿಸ್ ಈಸ್ ದಿ ಲಿಫ್ಟ್ ಏರಿಯಾ. ಬನ್ನಿ, ನಾನು ಮಾಡಿ ಮೇಲೆ ಹೋಗಿ ತೋರಿಸ್ತೀನಿ ಈಗ. ದಿಸ್ ಈಸ್ ದಿ ಈಸ್ಟ್ ಫೇಸಿಂಗ್. ನಾನು ಈಗ ಬಂದಿದ್ದೀನಿ ಲಿಫ್ಟಿಂದ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರಿಲ್ಸ್ ಹಾಕಿದ್ದಾರೆ, ಅದರ ಕೆಳಗೆ ಗ್ರೀನ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನೀವು ಮನೇಲಿ ತುಳಸಿ ಕಟ್ಟೆ ಎಲ್ಲ ಇಟ್ಕೋಬೇಕು ನೋಡಿ, ಇಲ್ಲೇ ಇಟ್ಕೋಬೋದು ತುಳಸಿ ಕಟ್ಟೆ. ಅವ್ರು ಹಾಗೆ ಅದೇ ಥರ ಇಟ್ಕೊಂಡಿದ್ದಾರೆ. ದಿಸ್ ಈಸ್ ದಿ ಎಂಟ್ರೆನ್ಸು, ಓಕೆನಾ. ಈಗ ನಾನು ಈಸ್ಟ್, ದಿಸ್ ಇಸ್ ಈಸ್ಟ್ ನೋಡಿ, ಮೇನ್ ಡೋರು ಈಸ್ಟ್ ಫೇಸಿಂಗು. ನಾನು ಎಂಟ್ರೆ ಈಸ್ಟ್ ಫೇಸಿಂಗು. ಟೀಕ್ದು ಮೇನ್ ಡೋರ್ ಇದೆ. ಶೂ ರ್ಯಾಕ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಕೆಳಗೇ UPS ಪಾಯಿಂಟು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತಾರೆ. ತೋರಿಸ್ಬಾ UPS ಪಾಯಿಂಟು.
ಮೇಲ್ಗಡೆ ಶೂ ರ್ಯಾಕ್, ಆಲ್ಟರ್ನೇಟ್ ಪವರ್ ಬ್ಯಾಕಪ್ ಏನು ಸಿಸ್ಟಮ್ ಬೇಕಿರುತ್ತೆ ಅದಿಲ್ಲೇ ಕೊಟ್ಟಿದ್ದಾರೆ. ನೀವು ಸರ್ವಿಸ್ ಮಾಡಿಸ್ಕೋಬೇಕು ಅಂದಾಗ ಮನೆ ಒಳಗೆ ಅವ್ರು ಯಾರೂ ಬರೋ ಹಾಗೆ ಇಲ್ಲ, ನೀವಿಲ್ಲ ಅಂತಂದ್ರೂ ಬಂದು UPS ಸರ್ವಿಸ್ ಮಾಡಿ ಹೋಗ್ತಾರೆ. ಟೀಕ್ ಡೋರು. ಬನ್ನಿ, 1350 ಸ್ಕ್ವೇರ್ ಫೀಟ್ ಟೋಟಲ್ ಏರಿಯಾ. TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ, DTH ಕೇಬಲ್ ಇದೆ, ಅದಕ್ಕೆ TV ಕ್ಯಾಬಿನೆಟ್ಗೆ ಇದು ಸಹ ಮಾಡಿಬಿಟ್ಟಿದ್ದಾರೆ. ವೆರಿ ಬ್ಯೂಟಿಫುಲ್. 3 ಲೇಯರು, ಒಂದು ಗ್ಲಾಸು, ಮಸ್ಕಿಟೋ ಮೆಶ್ಶು, 2 ಗ್ಲಾಸ್ ಯೂನಿಟ್, ಮಸ್ಕಿಟೋ ಮೆಶ್ಶು, ಬಾಲ್ಕನಿ, ಈಸ್ಟ್ ಫೇಸಿಂಗ್ ಬಾಲ್ಕನಿ, ಟೆಂಪರ್ಡ್ ಗ್ಲಾಸ್ ಇದೆ, SS ರೈಲಿಂಗ್ಸ್ ಹಾಕಿದ್ದಾರೆ ನೋಡಿ. ಭಾಳ ಎಷ್ಟು ಚೆನ್ನಾಗಿದೆ, ಕಾಮ್ ಏರಿಯಾ, ಏನು ಬ್ಯೂಟಿಫುಲ್. ಮರಗಳೆಲ್ಲ ದೊಡ್ಡ ದೊಡ್ಡ, ಒಂದು 35-40 ವರ್ಷದ ಮರಗಳೆಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ಮೈಸೂರು ಸಿಟಿ ಸೆಂಟ್ರಲ್ ಇದ್ದೀನಿ ಅಂತ ಖಂಡಿತವಾಗ್ಲೂ ಒಂದ್ಸಲ, ಅಷ್ಟು ಕಾಮಾಗಿದೆ ಈ ಏರಿಯಾ. ಅದರದ್ದು ದಟ್ ಈಸ್ ದ ಬ್ಯೂಟಿ ಆಫ್ ಮೈಸೂರು. ನಾವು ಸಿಟಿ ಸೆಂಟ್ರಲ್ ಇದ್ದರೂ ಏನೂ ಗಲಾಟೆ ಇಲ್ಲ. ಹಾಲ್ಗೆ ಒಂದು ಬಾಲ್ಕನಿ ಇದೆ. ಒಂದು 6-8 ಸೀಟ್ರ್ ನೀವಿಲ್ಲಿ ಸೋಫಾ ಹಾಕ್ಕೋಬಹುದು. ಅದಾದ ನಂತರ 8 ಸೀಟ್ರ್ ಡೈನಿಂಗ್ ಟೇಬಲ್ಲು, ಅದ್ರ ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಕಿಚನ್ ಏರಿಯಾ ವಿತ್ ಡೈನಿಂಗ್ ಏರಿಯಾ ಎಲ್ಲ ಮಾಡಿಬಿಟ್ಟಿದ್ದಾರೆ. ಮಾಡ್ಯುಲರ್, ಗ್ರನೈಟ್ ಟಾಪು, ಸ್ಟೋರೇಜ್ ಸ್ಪೇಸು, ವಾಟರ್ ಫಿಲ್ಟ್ರಿಗೆ ಆಪ್ಷನ್ನು, ಸ್ಟೈನ್ಲೆಸ್ ಸ್ಟೈಲ್ ಸಿಂಕು, ಅದಕ್ಕೆ ಪವರ್ ಪಾಯಿಂಟು, ಅದ್ರ ಪಕ್ಕದಲ್ಲೇ ಯುಟಿಲಿಟಿ ಸ್ಪೇಸು, ವಾಷಿಂಗ್ ಮಿಷಿನ್ ಪಾಯಿಂಟು, ಡಿಶ್ ವಾಷರು, ಪುಲ್ ಆ್ಯಂಡ್ ಡ್ರೈ ಓನರೇ ಹಾಕ್ಕೊಟ್ಬಿಡ್ತಾರೆ ನೋಡಿ. ಈಗಾಗಲೇ ಹಾಕಿದ್ದಾರೆ ಪುಲ್ ಆ್ಯಂಡ್ ಡ್ರೈ. ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನು ಇವರೇ ಮಾಡಿಬಿಟ್ಟಿದ್ದಾರೆ. ಪ್ಲಗ್ ಆ್ಯಂಡ್ ಪ್ಲೇ ಅಂದರೆ ಬಂದು ನೀವು ವಾಸ ಇರಲಿಕ್ಕೆ ಇಮ್ಮಿಡಿಯೇಟ್ ಆಗಿರುವಂತಹ ಅಪಾರ್ಟ್ಮೆಂಟು. ಪಕ್ಕದಲ್ಲೇ ಬ್ಯೂಟಿಫುಲ್ ಹ್ಯಾಂಡ್ ವಾಶು, ಗ್ರನೈಟ್ ಟಾಪ್ ಮೇಲೆ ಹ್ಯಾಂಡ್ ವಾಶ್ ಕೂರಿಸಿದ್ರೆ, ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ, 2 ರೂಮ್ಗಳಿದೆ, ಒಂದು ಕಾಮನ್ ವಾಶ್ರೂಮ್ ಇದೆ. ಬನ್ನಿ, ದಿಸ್ ಈಸ್ ದಿ ಬೆಡ್ರೂಮ್ ವಿಚ್ ಕಮ್ಸ್ ವಿತ್ ದಿ ಅಟ್ಯಾಚ್ ಬಾತ್ರೂಮ್. ಒಂದು ಬಾಲ್ಕನಿ ಈಗಾಗಲೇ ಹಾಲಲ್ಲಿ ತೋರಿಸಿದ್ದೀನಿ, ರೂಮಲ್ಲಿ ಒಂದು ಬಾಲ್ಕನಿ. ಇಲ್ಲೂ ಅಷ್ಟೇ, ಬಟ್ಟೆ ಒಗೆದು ಇಲ್ಲಿ ಒಣಗಾಕೋತೀರಂದರೆ ಇಲ್ಲೂ ಒಣಗಾಕೊಬೋದು. ಒಂದೇ ಬಾಲ್ಕನಿ ಇರುತ್ತೆ, ಇಲ್ಲೊಂದು ಬಾಲ್ಕನಿ ಇದೆ. ವಾರ್ಡ್ರೋಬ್ಗಳು ಈಗಾಗಲೇ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ಲು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಇಸ್ ಆಲ್ರೆಡಿ ಡನ್. ಕಾಮನ್ ವಾಶ್ರೂಮ್, ವೆರಿ ಸ್ಪೇಷಿಯಸ್ ಕಾಮನ್ ವಾಶ್ರೂಮು. ಗೀಸರ್ ಈಸ್ ಆಲ್ರೆಡಿ ಇನ್ಸ್ಟಾಲ್ಡ್. ನೀವು ಬಂದು ತಿರ್ಗಾ ಗೀಸರ್ ಹಾಕ್ಕೋಬೇಕಿಲ್ಲ. ನೀವೆಲ್ಲರ ಇದ್ದೀರಾ ಅಂತಂದರೆ ಗೀಸರಲ್ಲೇ ಬಿಟ್ಟುಬಿಡಿ. ಇಲ್ಲಿ ಗೀಸರ್ ಆಗಲೇ ಇದೆ, ನೀವು ಬಂದು ಹಾಕ್ಕೊಳ್ಳೋ ಅಂಥ ಪ್ರಮೇಯ ಇಲ್ಲ. ದೆರ್ ಇಸ್ ನೋ, ಅಗೇನ್ ಯು ಡೋಂಟ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ಸಿಂಗಲ್ ಪೀಸ್ ಕಮೋಡ್ ಇದೆ, ಗೀಸರ್ ಇದೆ, ಲೈಟ್ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಎವ್ರಿಥಿಂಗ್ ಈಸ್ ಅವೈಲಬಲ್ ಆ್ಯಂಡ್ ರೆಡಿ. ಬನ್ನಿ, ಈಗ ನಾನು ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ ತೋರಿಸ್ತೀನಿ. ದಿಸ್ ಇಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಓಕೆನಾ? ವೆರಿ ಬಿಗ್ ಮಾಸ್ಟರ್ ಬೆಡ್ರೂಮ್. ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ವೆಂಟಿಲೇಷನ್ಗೆ ಅವಕಾಶ ಇದೆ. ಲೈಟ್ಗಳಾಗಲೇ ಇವರೇ ಹಾಕಿಬಿಟ್ಟಿದ್ದಾರೆ. ನೀವೇನು ತಿರ್ಗಾ ಲೈಟ್ ಹಾಕಬೇಕು, ಲೈಟಿನ ಅವಶ್ಯಕತೆ ಇಲ್ಲ. ದೇ ಆಲ್ರೆಡಿ ಪುಟ್ ಇನ್ ದ ಲೈಟ್ಸ್. ಫ್ಯಾನ್ ಇದೆ, ಲೈಟ್ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಮಾಡಿಬಿಟ್ಟಿದ್ದಾರೆ, ನೀವೇನು ಮಾಡಬೇಕಾಗಿಲ್ಲ. ನೋಡಿ, ವೆರಿ ಹ್ಯೂಜ್ ಬಾತ್ರೂಮ್, ಸ್ಟ್ಯಾಂಡರ್ಡ್ ಸೈಜ್ ಬಾತ್ರೂಮ್, ಅಬೌಟ್ 5x4 ಇದೆ ಬಾತ್ರೂಮು. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಈಗಾಗಲೇ ಮಾಡಿದ್ದಾರೆ, ವೆರಿ ಗುಡ್ ಕ್ವಾಲಿಟಿ. ನೀವು ಬಂದು ಸರ್ ಇದನ್ನು ತೆಗೆಸ್ಬೇಕಾ, ಚೆನ್ನಾಗಿದೆಯಾ, ಸಖತ್ತಾಗಿದೆ, ಒಳ್ಳೆ ಗೇಜು. ಓನರ್ ನಿಂತು ತಮಗೆ ಅಂತಲೇ ಮಾಡಿಸ್ಕೊಂಡಿರುವಂಥದ್ದು, ರೆಡಿಮೇಡ್ ಅಲ್ಲ. ಇಲ್ಲೇ ಇವ್ರನ್ನ ಕರೆಸಿ ಮಾಡಿಸ್ಕೊಂಡು ವರ್ಕಿಂಗ್ ಕಂಡೀಷನ್ ಅಲ್ಲ, ಆಸಮ್ ಕಂಡೀಷನ್ಲಿದೆ. ಸೂಪರ್ ಆಸಮ್ ಕಂಡೀಷನ್ಲಿರುವಂತಹ 1300 ಸ್ಕ್ವೇರ್ ಫೀಟ್ 2 ಬೆಡ್ರೂಮ್ ಅಪಾರ್ಟ್ಮೆಂಟು. ಇನ್ನೊಮ್ಮೆ ಹೇಳ್ತೀನಿ, ನಾನು ಈಸ್ಟಿಂದ ಎಂಟ್ರಿ ಆದೆ, 8 ಸೀಟರ್ ಹಾಲ್ ಇದೆ, ಅದ್ರ ಪಕ್ಕದಲ್ಲಿ ಕಿಚನ್ ಏರಿಯಾ, 6-8 ಸೀಟರ್ ಡೈನಿಂಗ್ ಟೇಬಲ್ ಹಾಕೋಬೋದು. 2 ರೂಮ್ ಇದೆ, one ಹ್ಯಾಸ್ ಅನ್ ಅಟ್ಯಾಚ್, 1 ಕಾಮನ್ ವಾಶ್ರೂಮ್, ಯುಟಿಲಿಟಿ ಸ್ಪೇಸ್ ಆ್ಯಂಡ್ 1 ರೂಮ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾಲ್ಕನಿ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 2 bedroom east facing house apartment which is for sale at the center of the city. Mysore Court, ನೀವು ಗೆಸ್ಟ್ ಗೂಗಲ್ ಮೈಸೂರು ಕೋರ್ಟ್ ಚಾಮರಾಜಪುರಂ ಅಂತ ನೀವು ನೆಟ್ಟಲ್ಲಿ ಗೂಗಲಲ್ಲಿ ಚೆಕ್ ಮಾಡಿಬಿಟ್ರೆ ನಿಮಗೆ ಜಾಗ ಸ್ಪೇಸು ಗೊತ್ತಾಗ್ಬಿಡುತ್ತೆ. ಕಾರ್ನರ್ ಪ್ರಾಪರ್ಟಿ, ಅನ್ಇಂಟರಪ್ಟೆಡ್ ವಾಟರ್ ಸರ್ವಿಸ್. ಇನ್ನೊಮ್ಮೆ ಹೇಳ್ತೀನಿ, ಕೈಂಡ್ಲಿ ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ. ದೆರ್ ಇಸ್ ನೋ ಪ್ರಾಬ್ಲಮ್ ಆಫ್ ವಾಟರ್ ಇನ್ ದಿಸ್ ಲೊಕ್ಯಾಲಿಟಿ. ಕಾವೇರಿ ಕಬಿನಿ 24 hours ಇರುತ್ತೆ. ವೆರಿ ಹ್ಯೂಜ್ ಸಂಪ್, ಓವರ್ ಹೆಡ್ ಟ್ಯಾಂಕ್, ಎಲ್ಲ ಫೆಸಿಲಿಟೀಸ್ ಇದೆ. ಮನೆ ಒಳಗೆ ಈವನ್ ಸಿಲಿಂಡರ್ ತರುವಂತಹ ಪ್ರಮೇಯ ಇಲ್ಲ. ಕೆಳಗೆ ಸಿಲಿಂಡರ್ ತೊಗೊಂಡು ಕೆಳಗೆ ಇಡ್ಬೋದು, UPS ಪಾಯಿಂಟು ಆಚೆ ಇಟ್ಕೋಬೋದು. ಕವರ್ಡ್ ಕಾರ್ ಪಾರ್ಕಿಂಗ್ ಇದೆ, CCTV ಕ್ಯಾಮ್ರಾಸ್ ಹಾಕಿದ್ದಾರೆ. ಸೆಕ್ಯೂರಿಟಿ ಈಸ್ ನಾಟ್ ಅಟ್ ಆಲ್ ಎ ಇಶ್ಯೂ ಇನ್ ದಿಸ್ ಪಾರ್ಟ್ ಆಫ್ ಮೈಸೂರು ಸಿಟಿ ಸೆಂಟ್ರಲ್ ಇದ್ದೀವಿ. ಇವಾಗ ನೋಡ್ಬೋದು, ವೆರಿ ಕಾಮ್ ಏರಿಯಾ,
ಚಾಮರಾಜಪುರಂ, ಮೈಸೂರು. ಒಂದು ಭಾಗದಲ್ಲಿ ಬಲ್ಲಾಳ್ ಸರ್ಕಲ್ ಇದೆ, ಇನ್ನೊಂದು ಭಾಗದಲ್ಲಿ ರಾಮಸ್ವಾಮಿ ಸರ್ಕಲ್, ಇನ್ನೊಂದು ಭಾಗದಲ್ಲಿ ಮೈಸೂರು ಓಲ್ಡ್ ಕೋರ್ಟ್. ದಿಸ್ ಅಪಾರ್ಟ್ಮೆಂಟ್ ಬ್ಯೂಟಿಫುಲ್, ರೆಡಿ ಟು ಮೂವ್ ಇನ್. ನನ್ನ ಪ್ರಕಾರ ರೆಡಿ ಟು ಮೂವ್ ಇನ್ಕಿನ್ನ ಪ್ಲಗ್ ಆ್ಯಂಡ್ ಪ್ಲೇ, ಇನ್ನೇನೂ ಮಾಡಬೇಕಾಗಿಲ್ಲ, ಎಲ್ಲ ಮಾಡಿಬಿಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಕರ್ಟನ್ ರಾಡ್ಸು ತೋರಿಸ್ಬಿಡಿಯಪ್ಪ. ಹಾಲಲ್ಲೂ ಕರ್ಟನ್ ರಾಡ್ಸ್ ಹಾಕಿದ್ದಾರೆ, ಈ ಕಡೆ ಡೈನಿಂಗ್ ಏರಿಯಾಗೂ ಕರ್ಟನ್ ರಾಡ್ಸ್ ಹಾಕಿದ್ದಾರೆ. ಮಾಡ್ಯುಲರ್ ಕಿಚನ್ನು, ಸ್ಟೋರೇಜ್ ಸ್ಪೇಸು. ನೀವೇನು ವಾಟರ್ ಪಾಯಿಂಟು, ಚಿಮ್ನಿ ಒಂದು ಹಾಕ್ಕೊಂಡು ಬಂದಿಲ್ಲಿ ವಾಸಕ್ಕೆ ಯೋಗ್ಯವಾಗಿರುವಂತಹ ಜಸ್ಟ್ ಫಸ್ಟ್ ಫ್ಲೋರಲ್ಲೇ ಇದೆ. ನೀವು 3-4 ಫ್ಲೋರ್ ಬೇಡ, ನಾವು ಸ್ವಲ್ಪ ಏಜ್ ಆಗಿದ್ದೀವಿ, ನಮ್ಗೆ ಹತ್ತಕ್ಕಾಗಲ್ಲ, ಲಿಫ್ಟ್ ಕೆಟ್ಟೋದ್ರೆ ಏನು ಮಾಡೋದು, ಫಸ್ಟ್ ಫ್ಲೋರಲ್ಲೇ ಇದೆ. ಹಾರ್ಡ್ಲಿ ಒಂದು 25 ಮೆಟ್ಲು ಹತ್ತಿರ ಆಗೋಯ್ತು. ಲಿಫ್ಟ್ ಇದೆ, ವರ್ಕಿಂಗ್ ಕಂಡೀಷನ್ಲಿದೆ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.